ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಶ್ರೀ ದತ್ತ ಮಂದಿರ ಸಭಾಭವನದಲ್ಲಿ ಇಂದು ದಿನಾಂಕ 13/3/2026ರಂದು ಭಾರತೀಯ ಜನತಾ ಪಾರ್ಟಿ ಮುಧೋಳ ನಗರ ಮತ್ತು ಗ್ರಾಮೀಣ ಮಂಡಳ ಮಹಿಳಾ ಮೋರ್ಚಾ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ನಡೆಯಿತು. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಭಾರತಾಂಬೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮತ್ತು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಕ್ರೀಡೆಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನ, ಪೌರ ಕಾರ್ಮಿಕರಿಗೆ ಗೌರವ ಸನ್ಮಾನ ನಡೆಯಿತು. ಪತಂಜಲಿ ಯೋಗ ಪ್ರಶಸ್ತಿ ವಿಜೇತರಾದ ಸವಿತಾ ಅಂಗಡಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾದ ವಿಜಯಲಕ್ಷ್ಮಿ ಕಗಲ್ಗೊಂ, ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಭಾಜನರಾದ ಆಯಿಷಾ ಕಿಲ್ಲೆದಾರ್, ಕುಸ್ತಿ ಕ್ರೀಡಾಪಟುವಲ್ಲಿ ರಾಜ್ಯ ಮಟ್ಟಕ್ಕೆ ಪ್ರಶಸ್ತಿಯಲ್ಲಿ ಭಾಜನರಾದ ಕಲಾವತಿ ದೊಡ್ಡಮನಿ, ಬ್ಯಾಡ್ಮಿಂಟನ್ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಾಕ್ಷಿ ಶಿಂದೆ, ಖೋ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸರಸ್ವತಿ ಮೇತ್ರಿ, ಧಾರ್ಮಿಕ ಪಠಣ ರಾಜ್ಯ ಮಟ್ಟದ ಪ್ರಶಸ್ತಿ ರಂಜಿತಾ ಪಂಚಗಾಮಿ, ಹೀಗೆ ಹಲವು ಪ್ರಶಸ್ತಿಗೆ ಭಾಜನರಾದ ಮಹಿಳೆಯರನ್ನು ಗುರುತಿಸಿ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸುಶೀಲಾ ರಂಗನಾಥ್, ವನಜಾಕ್ಷಿ ಮಂಟೂರ್, ಗೀತಾ ತೆಗ್ಗಿಹಾಳ್, ಅಬಕಾರಿ ನಿರೀಕ್ಷಕರು ಜಮಖಂಡಿ, ಡಾಕ್ಟರ್ ವಿಜಯಲಕ್ಷ್ಮಿ ತುಂಗಳ್, ಮೀನಾಕ್ಷಿ ಸೌದಿ, ಕಲಾಂ ಜೇಡರ್, ಡಾಕ್ಟರ್ ಸುಮೇಧಾ ಮಾಣೆ, ಸುಲೋಚನಾ ಜವಳಿಗಿ, ವೀಣಾ ರಾಮತೀರ್ಥ, ಕಮಲಾ ಕುಬ್ಸರ್, ಕಾಶಿಬಾಯಿ ಪುರಾಣಿಕ್, ಸೀಮಾ ರಾಮತೀರ್ಥ, ಶ್ರೀ ಲಕ್ಷ್ಮಿ ಅಕ್ಕನವರ್, ತ್ರಿವೇಣಿ ತಿಮಸಾನಿ, ಅನಿತಾ ಪಾಟೀಲ್, ಸವಿತಾ ಹಿರೇಮಠ್, ಬನಶ್ರೀ ಕಂಬಿ, ಪಾರ್ವತಿ ವಡಿಗೇರ್ ಇನ್ನೂ ಹಲವಾರು ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಅಬಕಾರಿ ನಿರೀಕ್ಷಕರು ಜಮಖಂಡಿ ಶ್ರೀ ಗೀತಾ ತೆಗ್ಗಿಹಾಳ್ ಅವರು ಮಹಿಳೆಯರ ಕುರಿತು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಒಟ್ಟಾರೆ ಅಂತಾರಾಷ್ಟ್ರೀಯ ಮಹಿಳಾ ಕಾರ್ಯಕ್ರಮ ಮಹಿಳಾ ಮೋರ್ಚಾ ವತಿಯಿಂದ ಅಚ್ಚುಕಟ್ಟಾಗಿ ನಡೆಯಿತು. ನೋಡ್ತಾ ಇರಿ ಸ್ಥಳೀಯ ಸುದ್ದಿ, ಕ್ರೀಡೆ, ಸಾಂಸ್ಕೃತಿಕ ಸುದ್ದಿಗಳನ್ನು ಕನ್ಸ್ಯೂಮರ್ ಭಾರತ್ ನ್ಯೂಸ್ನಲ್ಲಿ. ನಮಸ್ಕಾರ. ಒಂದು ಅಲ್ಲಿ ಚಾಟ್ಸ್ ಸೆಂಟರ್ ಅನ್ನ ಓಪನ್ ಮಾಡಿದ್ದಾರೆ ಎಲ್ಲಿ ಕುಂಚನೂರು ರೋಡಿಗೆ. ಅವೆಲ್ಲ ಯಂಗ್ಸ್ಟರ್ಸ್ ಸಮಾನ ಮನಸ್ಥಿತಿಯನ್ನು ಹೊಂದಿರುವಂತ ಯುವಕರು ಮತ್ತು ಯುವತಿಯರು ಆ ಗ್ರೂಪ್ನಲ್ಲಿದ್ದಾರೆ. ಅವ್ರೆಲ್ಲರಿಗೂ ಕೂಡ ಸರ್ಕಾರನೇ ಉದ್ಯೋಗ ಕೊಡ್ಬೇಕಂತ ಆಗಿಲ್ಲ. ಅವ್ರು ಹೋದ್ರು, ಒಂದು ಟೀಮ್ ಮಾಡ್ಕೊಂಡ್ರು, ಸೂಕ್ತವಾದ ಒಂದು ತರಬೇತಿಯನ್ನು ಪಡೆದುಕೊಂಡ್ರು, ಅವ್ರದೇ ಆದಂತಹ ಎಲ್ಲರೂ ಕೂಡ ಒಂದು ಲೋನಿಗೆ ಅಪ್ಲೈ ಮಾಡಿದ್ರು, ಲೋನ್ ಸಿಕ್ತು. ಅದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಅವ್ರು ಏನ್ ಮಾಡಿದ್ರು, ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಾಟ್ ಇಟ್ ಈಸ್ ಓನ್ಲಿ ಹೋಟೆಲ್ ಬಿಸ್ನೆಸ್. ಇವತ್ತೊಂದು ಅವರು MBBS ಮಾಡ್ಕೊಂಡಿದ್ರೆ ಅವ್ರಿಗೆ ಸರ್ಕಾರನೇ ಉದ್ಯೋಗ ಕೊಡ್ಬೇಕಂತಿಲ್ಲ. ಸ್ವಂತ ಕ್ಲಿನಿಕ್ ಅನ್ನು ಮಾಡ್ಕೊಂಡು ಅವರು ತಾವು ಈ ಸೊಸೈಟಿಗೆ ಸೇವೆ ಮಾಡಬಹುದು. ಅಥವಾ ಇವತ್ತು ಟೀಚರ್ ಆಗಿದ್ರೆ ಟೀಚರ್ ಅವರು ಟೀಚರ್ ಕೋರ್ಸ್ ಮುಗಿಸಿದ್ರಂದ್ರೆ ಎಲ್ಲ ಟೀಚರ್ಸ್ ಗಳನ್ನು ಇವತ್ತು ಅಪಾಯಿಂಟ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅವ್ರು ಕೂಡ ಏನ್ ಮಾಡ್ಬೋದು, ಸ್ವಂತ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಓಪನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ನಾವು ಅದನ್ನ ಥಿಂಕ್ ಮಾಡುವಾಗ ಬಾರ್ಡರ್ ಇಂದ ಆಚೆಗೆ ಬಂದು ಥಿಂಕ್ ಮಾಡಿದಾಗ ಮಾತ್ರ ಇದು ಒಂದು ನಾವು ಕಲ್ತಿರುವಂತಹ ವಿದ್ಯೆಗೆ ಪಡೆದುಕೊಂಡಿರುವ ಜ್ಞಾನಕ್ಕೆ ಸಾರ್ಥಕತೆ ಆಗುವಂತಹ ಸಂದರ್ಭವನ್ನು ನಮ್ಮೆಲ್ಲರಿಗೂ ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೊಂದು ಸ್ಪೆಷಲ್ ವೀಕ್ ಅಂತ ಅನ್ಕೊಡ್ರಿ ಅಥವಾ ಕೋರಿಕೆ ಅಂತ ಅನ್ಕೊಡ್ರಿ, ನೀವೆಲ್ಲರೂ ಕೂಡ ಸುಭದ್ರವಾದಂತಹ ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ವಿಚಾರ ಸ್ವಚ್ಛ, ಇನ್ನೊಬ್ಬರ ಬಗ್ಗೆ ನಮಗೆ ಗೌರವ, ಮಸ್ಟ್ ಅಂಡ್ ಶುಡ್, ಅವಾಗ ನಾವು ಬೆಳಿತೀವಿ. ಆಮೇಲೆ ನಾವು ಯಾರನ್ನು ಅವಲಂಬಿಸಲಾರದೆ ನಮ್ಮ ಶಕ್ತಿಯ ಮೇಲೆ, ನಮ್ಮ ಸಾಮರ್ಥ್ಯದ ಮೇಲೆ, ನಮ್ಮ ಬಲದ ಮೇಲೆ, ಒಳ್ಳೆಯ ವಿಚಾರಗಳ ಮೇಲೆ, ಒಳ್ಳೆಯ ಆಲೋಚನೆಗಳ ಮೇಲೆ, ದೈಹಿಕ ಸಾಮರ್ಥ್ಯದಿಂದ, ಜ್ಞಾನದ ಸಾಮರ್ಥ್ಯದಿಂದ ಇದರಿಂದ ನಾವು ಬೆಳಿಬೇಕು. ಮತ್ತು ಯಾರ ಆಶ್ರಯದಿಂದ ನಮಗೆ ಏನು ಬೇಕಾಗಿದೆ